ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು. ಭಾಸ್ಕರನನುಗ್ರಹವೇ ನೂತ್ನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಅಂದರೆ ಕಗ್ಗ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಅಂತ ಹೇಳ್ತಾರೆ. ಅಂದರೆ ಆ ಒಂದು ಹೃದಯ ವೈಶಾಲ್ಯತೆ ಅಂತ ಪದ ನಾವು ಕೇಳಿರ್ತೀವಿ. ಈ ರೀತಿ ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಅಂತಂದರೆ ಹೇಗೆ ಬದುಕೋದು ಈ ರೀತಿ ಅಂತಂದರೆ ಯಾವುದೇ ಎಲ್ಲೇ ಇರಬಾರ್ದು ನಮಗೆ, ಎಲ್ಲ ಎಲ್ಲೇನು ಮೀರಬೇಕು, ಯಾವುದೇ ಗೋಡೆಗಳು ಇರಬಾರ್ದು ಅಂತ. ಸುಮಾರು ಸಲ ನಾನು, ನನ್ನ ಕುಟುಂಬ ಅಥವಾ ನನ್ನದಿಷ್ಟು ಬೌಂಡ್ರಿ ಅಂತ ಒಂದಿಷ್ಟು ಬೌಂಡ್ರಿಗಳನ್ನು ಹಾಕೊಂಡಿರ್ತೀವಿ. ಆ ರೀತಿ ಯಾವುದೇ ಬೌಂಡ್ರಿ ಇರಬಾರ್ದು. ಅದರಲ್ಲೂ ಯಾವ ವಿಷಯದಲ್ಲಿ ಅಂದರೆ ಜ್ಞಾನಾರ್ಜನೆ ವಿಷಯದಲ್ಲಿ ಯಾವುದೇ ಗೋಡೆ ಇರಬಾರ್ದು. ನಾವು ಒಂದು ಶ್ಲೋಕ ಕೇಳಿರ್ತೀವಿ, ಆನೋ ಭದ್ರಃ ಕೃತವೋ ಎಂತು ವಿಶ್ವತಃ. ಅಂದರೆ ಒಳ್ಳೆಯ ವಿಷಯಗಳು ಎಲ್ಲ ದಿಕ್ಕಿನಿಂದಲೂ ಬರಲಿ ಅಂತ. ಜ್ಞಾನ ಯಾವತ್ತೂ ಕೂಡ ಇಷ್ಟಕ್ಕೆ ಇಲ್ಲಿ ಈ ಕಡೆ ಮಾತ್ರ ಬರಬೇಕು, ಯಾರೊಬ್ರು ಹೇಳಿದರೆ ಮಾತ್ರ ಅದು ಜ್ಞಾನ, ನನಗಿಂತ ಚಿಕ್ಕವ್ರು ಯಾವುದೋ ಒಂದು ಒಳ್ಳೆ ವಿಷಯ ಹೇಳಿದ್ರು ಅಂತ ತಕ್ಷಣ ಕೇಳಿಸ್ಕೊಳ್ಳಲ್ಲ. ಈ ರೀತಿ ಮನದಲ್ಲಿ ಯಾವುದೇ ಗೋಡೆಗಳು ಇಟ್ಕೊಳ್ಬಾರ್ದು. ಅದೆಲ್ಲವನ್ನು ಬಿಟ್ಟು ವೈಶಾಲ್ಯತೆಯನ್ನು ಎಲ್ಲರ ಜೊತೆ ಬೆರೆತು, ನಾವು ಕೇಳಿರ್ತೀವಿ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ, ಎಲ್ಲರೊಳಗೆ ಬೆರಿಬೇಕು, ಎಲ್ಲರ ಜೊತೆ ಬೆರೆತು ಎಲ್ಲ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಈ ಥರ ಮನೋಭಾವ ಇದ್ದರೆ ನಮಗೆ ಆ ಒಂದು ಪರಮ ಜ್ಞಾನ ಅಂತ ಕೇಳಿರ್ತೀವಿ, ಆತ್ಮಜ್ಞಾನ, ಅದು ನಮಗೆ ಕೂಡ ಲಭಿಸುತ್ತೆ ಅಂತ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬೆಳಕಿನ ಬಗ್ಗೆ ಹೇಳ್ತೀವಿ. ಸೂರ್ಯ ಇಡೀ ಪ್ರಪಂಚಕ್ಕೊಂದು ರೀತಿ ಉತ್ಸಾಹವನ್ನು, ಚೈತನ್ಯವನ್ನು ಕೊಡ್ತಾನೆ. ಬೆಳಕು ಜ್ಞಾನದ ಪ್ರತೀಕ. ಹೀಗಿದ್ದಾಗ ಆ ಉತ್ಸಾಹ, ಜ್ಞಾನ ಅದು ಕೂಡ ನಮ್ಮ ಜೀವನೋತ್ಸಾಹ ಜಾಸ್ತಿ ಮಾಡುತ್ತೆ ಅಂತ. ಹೊಸ ಹೊಸ ವಿಷಯಗಳು ಗೊತ್ತಾದಷ್ಟು ನಮಗೆ ನಮ್ಮ ಜೀವನದಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ. ಆದ್ದರಿಂದ ಆ ಉತ್ಸಾಹವನ್ನು ಬೆಳೆಸ್ಕೊಳ್ಬೇಕಂದ್ರೆ ಜ್ಞಾನ ಪಡಿಬೇಕು. ಅದರಲ್ಲೂ ಆ ಪರಮ ಜ್ಞಾನ, ಆತ್ಮಜ್ಞಾನ ಅನ್ನೋದು ನಮಗೆ ಗೊತ್ತಾಗ್ಬಿಟ್ರೆ, ಅಂದರೆ ಆತ್ಮ ಏನು ತುಂಬ ಏನಿಲ್ಲ, ಆತ್ಮ ಅನ್ನೋದು ಅದಕ್ಕೆ ಸಾವಿಲ್ಲ ಅಂತ ಆ ವಿಷಯ ನಮಗೆ ಚೆನ್ನಾಗಿ ಅರ್ಥಕೊಂಡ್ಬಿಟ್ರೆ ಮೃತ್ಯು ಗೌಣ, ಸಾವು ಅನ್ನೋದು ನಮ್ಗೆ ಗೌಣ ಆಗ್ಬಿಡುತ್ತೆ, ಅದು ಏನೂ ಅಲ್ಲ ಅಂತ. ಈ ಥರ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ನಮಸ್ಕಾರಗಳು.